ಹಾಗೆ ಅಲ್ಲಿ ಕಸ ಎಲ್ಲ ಅಲ್ಲಿ ಹಾಕಿದೆ ನೋಡ್ಬೋದು. ಅಲ್ಲಿ ಎಲ್ಲ ಅಲ್ಲಿ ನಮ್ಮ ತುಮ್ಮಿಯ ಮರದ ಬುಡಕ್ಕೆ ಹಾಕಿದ್ದೇವೆ. ಹೀಗೆ ಇಷ್ಟು ಜಾಗ ಕ್ಲೀನ್ ಆಯ್ತು. ನಾವು ರೀಚ್ ಆದ್ರೆ ಎಂತ ಮಳೆ. ಈಗ ಇದೆಲ್ಲ ಕುಟುಕೆಲ್ಲ ಹಾಕಿದ್ವಿ, ಹೂವೆಲ್ಲ ತಗೊಂಡೆ, ಒದ್ದೆ ಆಯ್ತಾ ಫುಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಅಷ್ಟೇ ತಗೊಂಡಿದ್ದಾಳೆ ಬೊಡ್ಚಿಗೆ ಬಂತೇಳಿದೆ. ಹಾಯ್ ಮಂಪುಲಿ. ಈಗ ಇಟ್ಟು ಬಲ ಮನೆಯಿಂದ ರಾಗ್ ತೋಪದಾನ ಬರ್ತಿರೋದು ಆಲೆ ಟಿವಿಡ್ ಆಲೆ ಒತ್ತೊಂದುಲ್ಲ ಐನೇ ಚಾ ಬರೀ ದಾ ತಿಂಡಿ ದೋಸೆ ಮಂತೊಂದು ಆತತ್ತು ಉರ್ದು ದೋಸೆ ಮಿಕ್ಸ್ ಮಾಡಿ ಅದು ಲೇಟ್ ಆಯಿತು ದೋಸೆ ಎಲ್ಲ ಹಾಕೋದು. ದಾದಾ ದಾನೆ ಚಾ ಅಂಡ ಬರ ದೋಸೆ ತಿನ್ಲೇ ನಿನ್ನ ಅಮ್ಮ ಇಡೆ ಬಣ್ಣ ಕಾಲ ಬಂಗಿಡು ನೀರು ತಿಂದಿದ್ದೀಪು ತಿನ್ನಿ ಒಂಜಿ ತುಂಡನ್ನು ತಿನ್ನಿ ತಿನ್ನಿಯಾ. ಹೌದು ಚಟ್ನಿ ಇಲ್ಲ ಸೇಮೆದಡ್ಡಿ ಚಾಕು ಕೋಪೋಡ ಚಾಕು ಕೋಪೋಡ ಕೋಪು ಅಲಸಾರೆ ಅರಿಯ ಕಾಂಡೆ ಇರ್ಲ ಚಾ ಬುಡ್ಚಿ ಬಂದು ಪೇರು ಮಾರದಿ ಅವಳೊಂದು ಹಾಗೆ ಆಯ್ತಾ, ಅವಳೆ ಯಾವಾಗ್ಲಿ ಆಗಿ ಪರ್ವೊಂದು ಪುಲ್ಗಾದ ಅಂದು ಯಾವಾಗ ಬಂದು ನನ್ನ ಹೊಟ್ಟೆ ತುಂಬಿದೆ ಅಂತ ಹೇಳುದು. ಈ ಲಂಚನೇ ಟಿವಿ ಮೊಬೈಲ್ ಮಾಮಿಗೆ ಮೊಬೈಲ್ ಮಾತ್ರ ಮಾಮಿ ಇಂಚ ದಿಕ್ಕನ ಗುಡ್ತಾನೆ ಇಜ್ಜನ್ನ ಮಾಮಿ ಅಂತ ಏನೋ ಮಾಮಿ ಇಂದು ಚಿಕ್ಕ ಚಿಕ್ಕ ಅಂದು ನಿನ್ನ ವಿಜ್ಞಾನ ಯಾಳೆ ಸಾಗಲ್ಲ ಇನ್ನ ಚಾ ಕೂಡ ಆಗ್ಲಿಲ್ಲ ಹೇಳುವಾಗ ಲೇಟ್ ಆಡ್ತಿದ್ದೆ. ಇವಾಗ ಈ ಸವನಿಗೆ ನೋಡಿ ಚೀಸ್ ಎಲ್ಲ ಹಾಕಿ ದೋಸೆ ಆಗ್ತಾ ಉಂಟು ಅಮ್ಮನಂದು ಪುತ್ರನಿಗೆ. ದೇವೇರೆ ಎಲ್ಲ ದೋಸೆ ಅವ್ನು ಬೇಗ ಅಂತಾನೆ ಮಾಡುವ ಇಂಕವು ನೀರಾವಳಿ ಅಂಬಕ್ಕ ಬಂತು ಬಂದುಂಟು ಗ್ಯಾಸ್ ಮುಂಡ 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 ಭಲ್ಲೆ ಚೋಕುಗೆ ಅರ್ಪಿತ ಹೋಗುದು ಟಾಟಂಪು ಬಾಲೆ ಯಾವಾಗ್ಲುಂಟು ಅವಳು ಇಂದಿನ ಬಾಗಿಲಲ್ಲಿ ಬರುದು ನಾಯಿಗೆ ಎದರಿ. ಇವಾಗ ಒಂದು ಗೂಡಾಗಿ ಅಂದ ಇದನ್ನೇ ಫಲ ಕುರ್ಬಾಕಿ ಆಡಿ ಕೊರಪು ಮೀನು ನಮ್ಮ ಬೆಲೆಂಪ ಬಲೆ ವೈರ್ ಕೊಡು ಕಂಡಿ ಓಪನ್ ಅಂತ ಓದ್ಲು ಕೈ ಸರ್ಪಿತ. ಅವಳು ಮದ್ದು ಕೊಡಲಿಕ್ಕೆ ಬಂದದ್ದು. ನಾನು ಮೊನ್ನೆ ಅವಳ ಬರ್ಡೇ ದಿವಸ ಹೋಗಿದ್ದೆ, ಆವಾಗ ನನಗೆ ಮದ್ದು ಸಿಕ್ಕಿರಲಿಲ್ಲ, ಅದೇ ಲೇಹ ಸಿಕ್ಕಿರಲಿಲ್ಲ. ಆಗ ಅವಳು ಹೇಳಿದ್ಲು ನಾನೇ ಕೊಡ್ತೇನೆ ಅಂತ ಹೇಳಿದ್ಲು, ನಾನೇ ಬರ್ತೇನೆ ಅಂತ. ಪಾಪ ಅದಕ್ಕೋಸ್ಕರ ಬಂದದ್ದು ಅವಳು. ಹಾಗೆ ಕೊಟ್ಟು ಇವಾಗ ಹೋದ್ಲು. ಅದಾಗಿ ಮಳೆ ಹೋಗುದಂತೆ ಇವತ್ತೇ ಮಧ್ಯಾಹ್ನ. ಹಾಗೆ ದೋಸೆ ಅವಳ ಹಾಗೆ ಎಂತ ತಿನ್ನುವುದಿಲ್ಲ, ಬಂದರೆ ಕೊಟ್ಟರೆ ಕೂಡ. ಈಗ ಒಂದು ದೋಸೆ ತಿಂದ್ಲು ಹೇಗೂ, ನಾನು ಒತ್ತಾಯ ಮಾಡಿ
ಈಗ ನಮ್ಮ ಇದು ಹಾಕೋದು ಎಂತ ಹೇಳೋದು ಮೋಟರ್ ಉಂಟಲ್ಲ ಅದು ಹಾಕಲಿಕ್ಕೆ ಅಲ್ಲಿ ಹೋಗಿದ್ದಾನೆ ಚಿಂಚು. ಇವತ್ತು ಉಂಟಲ್ಲ ಏಳುವಾಗಲೇ ಲೇಟ್ ಆಯಿತಾ, ರಜೆ ಇವತ್ತು ಅವನಿಗೆ ಕೂಡ. ಏಳುವಾಗಲೇ ಲೇಟ್ ಏಳುವಾಗಲೇ ಅವಳು ಬಂದಿದ್ದಾಳೆ. ಹಾಗೆ ನಾನು ಚಹಾ ಕುಡಿಯುವಾಗೆಲ್ಲ ತುಂಬ ಲೇಟ್ ಆಯಿತು ಇವತ್ತು. ವೈರ್ ಕೊಡ್ಲಿಕ್ಕೆ ಹೋಗಿದ್ದಾನೆ ಇಲ್ಲಿಂದ ವೈರ್ ಕೊಟ್ಟು ನಾವು ಅಲ್ಲಿಗೆ ಹಾಕೋದು. ಗಂಟೆ ಆಯಿತು, 12 ಗಂಟೆ ಕಳೀತು. ನಾವೆಂತ ಮೊನ್ನೆಯಿಂದ ನೋಡಿರ್ಬೋದು ನಮ್ಮದು ಕೃಷಿ ಅರ್ಧದಲ್ಲೇ ಉಂಟು. ಮತ್ತು ಅದನ್ನು ಕೆಲಸವನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ, ಯಾಕೆ ಅಲ್ಲೇ ಪೆಂಡಿಂಗ್ ಉಳಿದಿದೆ. ಹಾಗೆ ಈಗ ಕಳೆ ಎಲ್ಲ ತೆಗೆಯುವ ಅಂತ ಹೇಳಿದ ಇಷ್ಟು ತೆಗಿಲಿಕ್ಕೆ ಉಂಟು ನೋಡಿ. ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇವತ್ತು ಮಾಡೋದು, ಇಲ್ಲ ನಾಳೆ ಮಾಡೋದು. ಕ್ಲೀನ್ ಇವತ್ತು ಮಾಡಿಬಿಡುವ ಅಂತ. ಈಗ ಮೊನ್ನೆ ಬೆಂಡೆಕಾಯಿ ಕಡ್ದದೆಲ್ಲ ಮತ್ತೆ ರಿಟರ್ನ್ ಆಗಿದೆ ಕಾಣ್ಬೋದು. ಈಗ ಮತ್ತೆ ರಿಟರ್ನ್ ಉಟ್ಟುಕೊಂಡಿದೆ. ಅದರದ್ದು ಇದು ಉಳ್ದಿದಾಗಿರಬೇಕು ಅಂತ ಹೇಳೋದು, ಅದಕ್ಕೆ ಬೇರು ಹಾಗೆ ಕ್ಲೀನ್ ಮಾಡುವ ಅಂತೇಳಿ ಚಿಂಚುವನ್ನು ಕರೆದೆ ನಾನು. ಅವನಿಗೆ ರಜೆ ಉಂಟಲ್ಲ, ಚೆಂದ ಮಾಡಿ ಈಗ ಕ್ಲೀನ್ ಮಾಡುವ. ಸಾಯಂಕಾಲ ಸ್ವಲ್ಪ ಎಕ್ಸಾಮಿಗೆ ಓದಬೇಕು ಅವನಿಗೆ. ಹಾಗೆ ಅವನೀಗ ಕೊಟ್ಟು ತರಲಿಕ್ಕೆ ಹೋದ. ಒಂದು ಸಣ್ಣ ಕೊಟ್ಟು ಉಂಟು, ಅದರಲ್ಲಿಗ ನಾನು ತೆಗಿತೇನೆ. ದೊಡ್ಡ ಕೊಟ್ಟಲ್ಲಿ ಅವನು ತೆಗಿತಾನೆ. ಈ ಬೇಕು ಉಂಟಲ್ಲ, ಹೋದ ಜನ್ಮದಲ್ಲಿ ಮನುಷ್ಯ ಆಗಿತ್ತ ಅಂತ. ನಾನು ಎಂಥದೇ ಕೆಲಸ ಮಾಡಲಿ ನನ್ನ ಹಿಂದೆ ಇರುವುದಾಯ್ತು. ಈಗ ವಿಚಿತ್ರ ಬೇಕು ಮಾರಿ. ನೋಡಿ ಹೊಸ ಬಿಸಾಲೆಯಲ್ಲಿ ಪದಾರ್ಥ ಆಗ್ತಾ ಉಂಟು ಇವತ್ತು ನಮಗೆ. ಸೊಪ್ಪು ಕೂಡ ಮಾಡ್ತಿದ್ದಾರೆ. ನಿನ್ನೆ ಒಂದು ಸೊಪ್ಪು ಮಾಡಿದೆ, ಅದು ನನ್ನ ಮುಖ ನೋಡಿ ಬೆವರಿ ಚಂಡಿ ಆಯ್ತಾ. ಆಗಲಿಲ್ಲ ಕೆಲಸ ಕೂಡ ಆಯಿತು, ಸ್ವಲ್ಪ ಆಯಿತು. ಎಷ್ಟಾಯಿತು ತೋರಿಸ್ತೇನೆ ನಾನು ನೀರು ತೊಗೊಂಡು ಬಂದದ್ದು, ತುಂಬ ಬಾಯಾರಿಕೆ ಆಗ್ತಿತ್ತು. ಹಾಗೆ ಈಗ ಇಷ್ಟು ಕ್ಲೀನ್ ಆಯಿತು ನೋಡ್ಬೋದು ನಿಮಗೆ. ಇನ್ನೂ ಕೂಡ ಉಂಟು, ಇಲ್ಲಿ ಉಂಟು ಇನ್ನು ಇಲ್ಲಿ ತೆಗೆಯುವ ಅಂತೇಳಿ. ಎಲ್ಲ ಪಂತಿ ಹೂವು ಅಲ್ಲಿ ಹಾಕಿದ್ದೇವೆ, ಲಾಸ್ಟಲ್ಲಿ ಹಾಕಿದ್ದೇವೆ. ಇನ್ನು ಇದು ಇಷ್ಟು ಸಾಲು ಉಂಟು, ಅಲ್ಲಿಂದ ಸ್ವಲ್ಪ ಕ್ಲೀನ್ ಆಗ್ತಾ ಉಂಟು. ಇನ್ನೂ ಇಷ್ಟುಂಟು. ಇದನ್ನು ಕಡ್ದಾದ್ಮೇಲೆ ನಾವು ಊಟ ಮಾಡೋದು. ಅಲ್ಲಿಗೆ ನಮ್ಮ ಪದಾರ್ಥ ಆಗ್ತದೆ. ಅಮ್ಮ ಅಲ್ಲಿ ಮಾಡ್ತಾ ಇದ್ದಾರೆ. ನೀರು ಕುಡಿಯುವ ಬಚ್ಚಿಲ್ಲ, ಓಕೆಲ್ಲ ನೀರಿಡ್ಲ ಡಾಡ ಉಂಟು ಚೂರು. ಯಬ್ಬಾ ಎಂಕ್ಲ ಸಾಲಿಂದ ನಾಯಿ ಹಾಕ್ಲಿಕ್ಕೆ ಹಾಕೊಂಡು ಸಿಗ್ತೇವೆ. ಆಮೇಲೆ ತೋರಿಸ್ತೇನೆ ಆಯಿತಾ. ಅದಲ್ಲದೆ ಉಂಟಲ್ಲ, ನಾನು ಟ್ರೈಪೋರ್ಡಲ್ಲಿ ಇಲ್ಲಿ ಮೊಬೈಲ್ ಇಟ್ಟದು. ಇಲ್ಲಿ ಈ ನಮ್ಮ ಗುಂಡ ಇದ್ದಾನಲ್ಲ, ಮೊಬೈಲನ್ನು ಬೇಳಿಸಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಗೈಸ್ ಆಯಿತು ನೋಡ್ಬೋದು ನಿಮಗೆ. ಕ್ಲೀನಿಂಗ್ ಎಲ್ಲ ಆಯಿತು, ಆದಷ್ಟು ಮಾಡಿದ್ದೇವೆ. ಅಂದರೆ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಷ್ಟು ಇತ್ತು. ಹಾಗೆ ಅಲ್ಲಿ ಕಸ ಎಲ್ಲ ಅಲ್ಲಿ ಹಾಕಿದೆ ನೋಡ್ಬೋದು. ಅಲ್ಲಿ ಎಲ್ಲ ಅಲ್ಲಿ ನಮ್ಮ ತೆಂಗಿನ ಮರದ ಬುಡಕ್ಕೆ ಹಾಕಿದ್ದೇವೆ. ಹೀಗೆ ಇಷ್ಟು ಜಾಗ ಕ್ಲೀನ್ ಆಯಿತು. ಅವತ್ತು ನಮ್ಮ ಹೇಗೆ ಒಂದು JCB ಮಾಡುವಾಗ ಹೇಗಿತ್ತು ಹಾಗೆ ಆಯಿತು ನೋಡ್ಬೋದು. ಮತ್ತು ಇಲ್ಲೆಲ್ಲ ಸ್ವಲ್ಪ ಇದು ಒಳಿ ತೆಗೆದು ಇಟ್ಟಿದ್ದೇವೆ, 3 ತೆಗೆದದು ಅಷ್ಟೇ. ಈಗ ನನಗೆ ಒಮ್ಮೆ ಫಮಿಲಿ ಬೇಲಿಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಅರ್ಜೆಂಟಾಗಿ ವಿಷಯನೇ ಗೊತ್ತಿರಲಿಲ್ಲ. ನನ್ನ ಮಾಮಿ ಇದ್ದಾರಲ್ಲ, ನನ್ನ ಸಣ್ಣ ಮಾವನ ಹೆಂಡತಿ, ಅವರು ಅಲ್ಲಿ ಇದು ಕೊಟ್ಟಿದ್ದಾರಂತೆ, ಎಂತ ಪೂರ್ವ ರಕ್ತ ಬಂತು. ಅವರು ಹಾಗೆಯಲ್ಲಿ ಕೊಟ್ಟಿದ್ದಾರಂತೆ ಬೆಳಗ್ಗೆ. ಅದನ್ನು ತೊಗೊಂಡು ಬರಲಿಕ್ಕೆ ಈಗ ಅವರು ರಿಕ್ಷಾದಲ್ಲಿ ಹೋಗ್ತಾ ಇದ್ದಾರಂತೆ. ಹಾಗೆ ನೀನು ಬರ್ತೀಯಾ ಅಂತ ಕೇಳಿದ್ರು. ನನಗೂ ಆಯಿತು ಒಮ್ಮೆ ಹೋಗುವ ಅಂತೇಳಿ. ಕೈ ಮುಗಿದು ಬಂದಾಗೆ ಆಯಿತು, ಮತ್ತು ಎಂತ ಹರಕೆ ಹಾಕಿದಾಗೂ ಆಯಿತು, ನಿಮಗೆ ತೋರಿಸಿದಾಗೂ ಆಯಿತು. ಹಾಗೆ ಹೋಗಿ ಬರುವ. ಈಗ ಮಾತ್ರ ಹಾಗೆಲ್ಲೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ನನಗೆ ಬೆಳಗ್ಗೆ ಗೊತ್ತಿದ್ದರೆ ನಾನು ಕೂಡ ಒಂದು ಕೊಡ್ತಾ ಇದ್ದೆ. ಅಲ್ಲೆಲ್ಲ ಕೊಡೋದೇ ಭಾರಿ ಅಪರೂಪಲ್ಲ. ಹಾಗೆ ಇವತ್ತು ಕುಡಿದು ನೋಡಿ ನೀರಿಷ್ಟು ಉಳಿದಿದೆ. ಈಗ ನಾವು ರೆಡಿ ಆಗುವ. ಚಿಂಚು ಬಲ ಹೋಗಿ ರೆಡಿ ಆಗುವ. ಅದೊಂದು ಮೊನ್ನೆ ಗ್ರೀನ್ ಕಲರ್ ಹಾಕಿದ್ದಲ್ಲ ಡ್ರೆಸ್, ಅದೇ ಹಾಕ್ತೇನೆ ಅಂತ ಇದ್ದೇನೆ, ತೆಗೆದಿಟ್ಟಿದ್ದೇನೆ. ಈಗ ಒಂದು ಕಾಲೆಲ್ಲ ತೊಳೆದು ಬಟ್ಟೆ ಹಾಕುವ. ನಾನು ರೆಡಿ ಅದೇ ಹೋಗಿ ಬರುವ. 200 ಇಟ್ಕೊಂಡಿದ್ದೇನೆ. ಇದು 100 ಹರಕೆ ಹಾಕಲಿಕ್ಕೆ, 100 ಪೀಸ್ ಅಲ್ಲಿ ಹೂವು ಮಾರ್ತಾಯಿದ್ರೆ ತೊಗೊಳ್ಳುವ ಅಂತೇಳಿ. ಅನ್ಎಕ್ಸ್ಪೆಕ್ಟೆಡ್ ಆಯಿತಾ. ಇದು ಹೋಗುವ ಪ್ಲ್ಯಾನೇ ನನಗೆ ಗೊತ್ತಿರಲಿಲ್ಲ. ಹಾಗೆ ಒಳ್ಳೆಯದಾಯಿತು, ಹೋಗುವ. ಮನೆಯಲ್ಲೇ ಇದ್ದೀರ, ಅಪ್ಪ ಹೊರಡಿದೆ ಅಂದರೆ ಆಟೋದಲ್ಲಿ ಹೋಗೋದಲ್ಲ, ಅದಕ್ಕೋಸ್ಕರ ರೆಡಿ ಆದದ್ದು. ಇಲ್ಲಾಂದರೆ ಬಸ್ಸಲ್ಲಿ ಎಲ್ಲ ಹೋಗೋದಾದರೆ ಹೋಗಿ ಬರುವ ಕಥೆಯೇ ಅಲ್ಲ. ನಮಗೆ ಎಷ್ಟು ದೂರ, ಅದು ಕೂಡ ಲಿಮಿಟೆಡ್ ಬಸ್ಸಲ್ಲಿ ವೆಯ್ಟ್ ಮಾಡಬೇಕು ಉಂಟು. ವಂಚನೆ ಮೊಬೈಲ್ ಚೂರ ಅಲ್ಲತ್ತೆ ಜಂಚವ ನಾವು ಚಾರ್ಜಿಗಿಲ್ಲ ನಾವು ಹೋಗಿ ಬರುವ ಗೈಸ್. ಡನ್. ಈಗ ಚಹಾ ಕುಡ್ದು ಹೋಗ್ಬೋದಿತ್ತು. ಅಮ್ಮ ಚಹಾ ಎಲ್ಲ ರೆಡಿ ಮಾಡಿದ್ದೀನಿ ಬಿಡಿ. ಚಹಾ ರೆಡಿಯಾಗಿದೆ, ಆದರೆ ಬೇಡ, ನಾವು ಹೋಗಿ ಬಂದು ಕುಡಿಯುವ. ಯಾವ ಹೋಗ್ತದೆ ನನ್ನ ತಕ್ಕಲ್ಲ ಅಲ್ಲಿ ಬಿಟ್ಟು ನಾವು ರೀಚ್ ಆದ್ವಿ ಗೈಸ್. ಎಂತ ಮಳೆ. ಈಗ ಇದೆಲ್ಲ ಕುಟುಕ ಎಲ್ಲ ಹಾಕಿದ್ವಿ, ಹೂವೆಲ್ಲ ತೊಗೊಂಡೆ.
ಒದ್ದೆ ಆಯಿತಾ ಫುಲ್ಲು. ನಾವು ಹೋಗಿ ಬರುವ. ಫುಲ್ ಜನ, ಇಡೀ ಮಳೆಯಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಗಿಡ ಎಲ್ಲ ಸೇಲ್ ಮಾಡ್ತಾರೆ, ರಾಂಬೂಟನ್ ಮತ್ತು ಜಂಬು ನೇರಳೆ ಎಲ್ಲ. ಸಾಧ್ಯ ಇನ್ನು ಒಳಗೆ ಕೊಡುವ ಅವರದು ಅಗೇಲುಂಟು, ಹಾಗೆ ನಮ್ಮದು ಹೂ ಕೊಡುವ ಅಂತ ಮಾಮಿಗೆ. ನಮ್ಮದಿರಲಿಲ್ಲ, ಹೋಗುದು ನಾವು. ಎನ್ನ ಕಾರು ಬಂದು ತೊಟ್ಟ ಮಾರಾಯ, ಎನ್ನ ಕಾರೇ ಫೋನ್ ಊರಿಗೆ ತೋರಿಸ್ತೀನಿ ಬಾಕಿ ಹೀಗೆ ಹೋಗುದು. ಈಗ ನನ್ನ ಪರಿಚಯವಿಲ್ಲ, ಮನೆಯಲ್ಲಿ ಮಾತ್ರ ನನ್ನ ಪರಿಚಯವಿಲ್ಲ. ಇಲ್ಲಿ ಬಿಡ್ತವೆ ನಮ್ಮ ಮಾಡಬೇಕು ಎಷ್ಟು ಮಾಡಿದೆ. ಇನ್ನು 3 ಅಂಗಡಿ ಎಲ್ಲ ಉಂಟು ಕೈಸಲ್ಲಿ, ತುಂಬ ಅಂಗಡಿ ಉಂಟು. ಫೋಟೋ ಸೇಲ್ ಮಾಡ್ತಾರೆ, ಫೋಟೋ ಪ್ರಿಂಟ್ ಉಂಟು. ಬಂದರೆ ಗೈಸ್ ನಾವು ಮನೆಗೆ. ಈಗ ಎಷ್ಟು ರಶ್ ಇತ್ತು ಗೊತ್ತಾ, ಆಟಿಯಲ್ಲೂ ಕೂಡ ಅಷ್ಟು ರಶ್ ಇತ್ತು. ಯಾಕಂದರೆ ಆಟಿಯಲ್ಲಿ ಎಲ್ಲ ಹಾಗೆಯಲ್ಲಿ ಕೊಟ್ಟರೆ ಒಳ್ಳೇದಂತೆ, ಹಾಗೆ ಇರ್ಬೋದು. ತಪ್ಪೇನ ಪ್ರಸಾದ ಏನಂದೆ ಪೋಯ್ ನೆಂಜಿ. ನಾವು ಉಂಟಲ್ಲ ಎಂತ ಗೊತ್ತಾ, ನಮಗೆ ಮೊದಲೇ ಹೇಳ್ತಾ ಇದ್ರೆ ನನ್ನ ಲೆಕ್ಕದಲ್ಲೂ ಕೊಡ್ತಾ ಇದ್ದೆ ಹಾಗೆ ಹೇಳಿ. ಅವರು ಈಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಪ್ರಸಾದಕ್ಕೆ ಬಾ ಅಂತೇಳಿ. ಹಾಗಾಗಿ ಒಳ್ಳೆ ಖುಷಿ ಆಯಿತು. ಆದರೆ ಅಲ್ಲಿ ಒಂದು ಮಳೆ ಬರ್ತಾ ಉಂಟು ಮಾರೆ, ನಮ್ಮ ಆಚೆ ಮಳೆಯೇ ಇಲ್ಲ. ಗೈಸ್ 10 ಗಂಟೆ ಆಯಿತು ಮಲ್ಕೊಳ್ಳೋದು. ಇವತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಆಯಿತಾ, ಅರ್ಪಿತಾ ಬಂದ್ಲು. ಗೊತ್ತೇ ಇರಲಿಲ್ಲ ನನಗೆ ಅವಳಿದು ಬರ್ತಾಳೆ ಅಂತ. ಅಂದರೆ ನಿನ್ನೆ ಹೇಳಿಲ್ಲ ಅವಳು ಬಂದ್ಲು. ಅಪ್ಪ ಹೋದ್ಲು ಮಾತ್ರ, ಪಾಪ ಮೆಡಿಸಿನ್ ಕೊಡ್ಲಿಕ್ಕೆ ಅಂತಲೇ ಬಂದದ್ದು ಅವಳು ಅಷ್ಟು ದೂರದಿಂದ ಆಯಿತಾ. ಕೊಟ್ಟು ಹೋದ್ಲು. ಮೊನ್ನೆ ನನಗೆ ಸಿಗಲಿಲ್ಲ ಅವಳ ಬರ್ತ್ಡೇ ದಿವಸ, ಗೊತ್ತಿರ್ಬೋದು. ಅದಕ್ಕೆ ಅವಳು ತಂದು ಕೊಟ್ಟು ಹೋದದ್ದು, ಅದು ಒಂದಾಯ್ತಾ. ಆಮೇಲೆ ಕೃಷಿ ಮಾಡಬೇಕಂತ ಅದು ಮೊನ್ನೆಯಿಂದ ಇತ್ತು, ಅದು ಇವತ್ತು ಬಿಡಿ. ಮತ್ತು ಪನೋಲಿ ಬಯಲಿಗೆ ಹೋದದಂತೂ ಭಯಂಕರ ಅನ್ಎಕ್ಸ್ಪೆಕ್ಟೆಡ್. ನನ್ನ ಮಾಮಿ ಉಂಟಲ್ಲ, ಬೆಳಗ್ಗೆ ಹೇಳಲಿಲ್ಲ ಅವರು ಬೆಳಗ್ಗೆ ಕೂಡ ಹೋಗಿದ್ರಂತೆ. ಅವರು ಆಗಲಿ ಕೊಟ್ಟು ಬಂದಿದ್ದಾರೆ. ಮತ್ತು ಪ್ರಸಾದ ತರಲಿಕ್ಕೆ ರಿಕ್ಷಾದಲ್ಲಿ ಹೋಗೋದಲ್ಲ, ಹಾಗೆ ರಿಕ್ಷಾ ಖಾಲಿತ್ತು. ಹಾಗೆ ನಮ್ಮಿಬ್ಬರನ್ನು ಬಚ್ಚಲಿಯನ್ನು ಕರೆದದು, ಬರ್ತೀರಂತ. ನಾವು ಕರೆದದೇ ಸರಿ, ನಾವು ಓಡಿದ್ದಿ. ಊಟ ಇತ್ತು, ನಾವಲ್ಲಿ ಮಾಡಲಿಲ್ಲ ಊಟ. ಕೈಯೆಲ್ಲ ಮುಗ್ದು ನಾವು ಬಂದ್ವಿ. ಪ್ರಸಾದ ನಮಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಪ್ರಸಾದ ಕೊಡಬೇಕು, ಅದು ತುಂಬ ಸಿಗ್ತದೆ. ಒಬ್ಬೊಬ್ಬರಿಗೆಲ್ಲ ಊಟ ಮಾಡಿ ತುಂಬ ಸಿಗ್ತದೆ ಅದು. ಹಾಗೆ ಇವತ್ತಿನ ದಿನ ಒಂದು ಒಳ್ಳೆದಿತ್ತು. ಇನ್ನಾದರೂ ನಮ್ಮ ಒಂದು ಎಲ್ಲ ಸರಿಯಾಗಲಿ ಜೀವನದಲ್ಲಿ. ಕಮೆಂಟ್ ಓದುವ ಗೈಸ್ ನಾವು. ಸುನೀತಾ ಶೆಟ್ಟಿ ಅವರೊಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಯ್ ಸಂಧ್ಯಾ, ಯಾನೊಂಜಿ ವಿಷಯ ಪನ್ಪೆ ಒಂದು ಸಿಂಪತಿ ಅತ್ತು ಈರ್ನ ಮಿತ್ತು ಮೋಕೆಟ್ ಪನ್ಪುನಿ ಈರ್ ಲೈಫ್ಡ್ ಈರ್ನ ಏಜ್ಡ್ ಪೊನ್ನುಲು ಫ್ರೆಂಡ್ಸ್ ಪಾರ್ಟಿ ಪಂದು ಎಂಜಾಯ್ ಮಲ್ತೊಂದಿಪ್ಪೇರು. ಈರ್ ಇಲ್ಲದ ರೆಸ್ಪಾನ್ಸಿಬಿಲಿಟಿ ಇದೆ ತೊಂದರೆ. ಇಟ್ ಈಸ್ ರಿಯಲಿ ಗ್ರೇಟ್. ಬಟ್ ಫ್ಯೂಚರ್ಡ್ ಆಂಡಲ ಈರೆಗ್ ಎಡ್ ಲೈಫ್ ಪಾರ್ಟ್ನರ್ ತಿಕ್ಕಡು ಈರ್ಲ ಸೆಟ್ಲ್ ಆವೋಡು ಲೈಫ್ಡ್ ಈರ್ನ ಮಾತ ಸ್ಯಾಕ್ರಿಫೈಸ್ಗಳ ಇಂಟ್ರೆಸ್ಟ್ಲ ಒಟ್ಟಿಗೂ ಈರೆಗೆ ಖುಷಿ ತಿಕ್ಕಡು ಅಂತೇಳಿ. ಥ್ಯಾಂಕ್ ಯು. ಇಷ್ಟೊಂದು ನನ್ನ ಬಗ್ಗೆ ಆಲೋಚನೆ ಮಾಡಿದ್ದಲ್ಲ, ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ನನಗೂ ಕೂಡ ಬೇಜಾರಾಗ್ತದೆ. ನಾನು ಒಂದು ಎಂತ ಹೇಳೋದು, ಒಂದು ಅಂಥದ್ದೆಲ್ಲ ಎಂತ ಇಲ್ಲ ಆಯ್ತು. ಎಲ್ಲ ಎಷ್ಟು ತಿರುಗುತ್ತಾರೆ, ಟೂರ್ ಅಂತೆ, ಮ್ಯಾರೇಜ್ ಫಂಕ್ಷನ್, ಅದು ಇದು, ಟೆಂಪಲ್, ಪಾರ್ಟಿ, ನೈಟ್ ತಿರುಗುದು, ಅದೆಂತ ನನ್ನ ಲೈಫಲ್ಲಿ ಸಿಗಲೇ ಇಲ್ಲ ನನಗೆ. ಅದು ಹೌದು, ಪರವಾಗಿಲ್ಲ ನೋಡು, ಅದು ನಮ್ಮ ಹಣೆ ಬರ, ನಮ್ಮ ಕರ್ಮ ಅಷ್ಟೇ, ಮತ್ತೆ ಎಂತ ಪರವಾಗಿಲ್ಲ ಬಿಡಿ. ಆದರೂ ಇಷ್ಟೊಂದು ಒಳ್ಳೆ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಯೋಚನೆ ಮಾಡಿ. ಕವಿತಾ ದೇವಾಡಿಗೆ ಅವರು ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಯಾನ್ ಇರ್ನ ವಿಡಿಯೋ ಒಂಜಿಲ ಮಿಸ್ ಮನ್ಪುಜಿ ಎಡ್ಡೆ ಆಪುಂಡು ಗುಡ್ ಲಕ್ ಅಂತೇಳಿ. ಥ್ಯಾಂಕ್ ಯು. ಹೀಗೇ ನೋಡ್ತಾ ಇರಿ, ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಇರಲಿ. ಸೌಮ್ಯ KS ಕೇಳಿದರೆ, ಗೂಡುಗು ಸೆಟ್ಟ ಆಯನ ಡಾಗ್ ರೆಡ್ಲ ಅಂತೇಳಿ. ಮೊದಲು ಸೆಟ್ ಆಗಿರಲಿಲ್ಲ, ಒಂದು 2-3 ದಿನ ಭಯಂಕರ ಬೊಗಳುದು ಮತ್ತು ಇದು ಮಾಡೋದೆಲ್ಲ. ಈಗ ಪರವಾಗಿಲ್ಲ, ಮಲಗ್ತಾರೆ ಅದರೊಳಗೆ. ಅದು ಓಪನ್ ಆಗಿದ್ದದಲ್ಲ, ಹಾಗಾಗಿ ಸ್ವಲ್ಪ ಇದಾಯ್ತು ಅವರಿಗೆ. ಈಗ ಪರವಾಗಿಲ್ಲ. ಈಗ ಎಂತ ಗೊತ್ತಾ, ಔಟ್ಸೈಡ್ ಅವರಿಗೆ ಅಷ್ಟು ಕಾಣೋದಿಲ್ಲ, ಮಲಗಿರ್ತಾರೆ ರಾತ್ರಿ ಎಲ್ಲ. ಒಮ್ಮೊಮ್ಮೆ ಬೊಗಳ್ತಾರೆ ಸೌಂಡ್ ಏನಾದರೂ ಕೇಳಿದರೆ ಅಷ್ಟೇ. ಮತ್ತು ನಾನು ಫ್ಯೂಚರಲ್ಲಿ ಹೇಳಲಿಕ್ಕಾಗೋದಿಲ್ಲ, ಬೀಗ ಹಾಕಿಯೇ ಇಡಬೇಕಾಗ್ತದೆ. ಯಾಕಂದರೆ ವಿಂಡೋಯಿಂದ ಕೈ ಹಾಕಿಗೆ ಓಪನ್ ಮಾಡಿದರೆ ಅದು ಓಪನ್ ಆಗ್ತದೆ. ಕಷ್ಟ ಮಾತ್ರ. ನಾಯಿಗಳಿಗೆ ಟೆಕ್ನಾಲಜಿ ಬರಬಹುದು ಹಾಗೆ. ಸೀತಾಲಕ್ಷ್ಮಿ ಕೇಳಿದ್ದಾರೆ, ನೀವು ಇಷ್ಟು ಟೆನ್ಷನ್ ಇದ್ದರೂ ನಗ್ತಾ ಇರ್ತೀರಲ್ಲ, ನಿಮ್ಮ ವ್ಲಾಗ್ ನೋಡುವಾಗ ಖುಷಿ ಆಗ್ತದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅದೌದು, ಟೆನ್ಷನ್ ಇದೆ ಅಂತೇಳಿ ಈಗ ನನ್ನ ಬ್ಲಾಗ್ ನೋಡುವವರು ಕೂಡ ಟೆನ್ಷನಲ್ಲಿ ಇರ್ತಾರೆ. ಅವರು ಪಾಪ ಒಂದು ಟೈಮ್ ತೊಗೊಂಡು ನನ್ನ ವೀಡಿಯೋ ನೋಡುವಾಗ ನಾನು ನನ್ನ ಟೆನ್ಷನನ್ನು ತೋರಿಸಿದರೆ ನಿಮಗೆ ಮತ್ತೆ ಟೆನ್ಷನ್ ಜಾಸ್ತಿಯಾಗಿ BP ಆಗ್ಬೋದಲ್ವ. ಅದಕ್ಕೆ
ನಾನೇ ಕಡ್ತು. ಯಾಕಂದರೆ ನಿಮ್ಮ ಒಂದು ಟೈಮ್ ತಗೊಂಡು ನನ್ನ ಲಾಗ್ ನೋಡುವಾಗ ನಿಮ್ಮ ಟೆನ್ಷನ್ ಎಲ್ಲ ಹೋಗಬೇಕು ಅಲ್ವಾ, ಅದಕ್ಕೆ. ಮತ್ತು ಒಂದು ಗೈಸ್, ಟೆನ್ಷನ್ ಎಲ್ಲ ಮಾಡಬೇಡಿ, ಇಲ್ಲಿ ಎಂತ ಇಲ್ಲ, ನಾವು ಒಂದು 4 ದಿನಕ್ಕೆ ಬಂದದ್ದು, ಖುಷಿಯಾಗಿರಿ ಅಷ್ಟೇ, ಮತ್ತೆ ಹೋಗುದು. ನಾನು ಅದಕ್ಕೆ ಟೆನ್ಷನ್ನೇ ಮಾಡುದಿಲ್ಲ. ಅವೇ ಜೀವನ ಮಾರ ನಿಕ್ಕೆ ಗೊತ್ತಿಜ್ಜಿ ಮಲ್ಲಾನ ಗೊತ್ತಾಪುಂಡು ಇತ್ತೆ ನಿಕ್ಕ ಗೊತ್ತಿಜ್ಜ ಇಕ್ಕ ಅಂಚ ಪಂಪ ಬೊಕಂದು ಶಾಶ್ವತದಿಂದನ ಬೇ ಬೊಕ ಅವಯ ಕಡಿಕ್ಷಡ್ ಬನ್ನ ಕೊಂಚ ಪನ್ನಗೆ ಇಂಜನಿ ಮದ್ಮೆ ಅದು ಒಂಜಿ ಬಾಲೊಂಡಿಗೆ ಬೊಡಿದಿ ಬಂಜಿನಾಲಿಗೆ ಸೈತಿನಿಗೆ ಕೈನ್ ತೂಯಿ ಜನ ಅವೇ ಪಂಪುಳವ ಆಯಾ ಜನ ಏತ ಆಸೆದಿ ದಿಪ್ಪುಜಿ ಮುಖ ಒಕ್ಕಡಿ ಇಕ್ಕ ನಾನು ಇಕ್ಕ ಅರ್ಥ ಒಂದು ನರಮನೆನ ಜೀವನ ಉಂಡದ ಆ ಪಾಪ ಅನ್ನ ಹಾಕ್ಲದ ಅನ್ಪುಲ್ ಆಯ್ನ ನಂಬುದಿತ್ತೀರಿ ನರಮನೆನ ಜೀವನ ಪನ್ಪುನ ಉಂಡದ ನೀರ್ದ ಮಿತ್ತದ ಗುಳ್ಳೆದ ಲೆಕ್ಕ ಏಪ ಪುಡ ಉಂಡು ಬನ್ನಿರ ಬಜಿ ಇತ್ತೆ ಪ್ರಾಣಿಲೇನಂಡ ಪನೋಲಿ ಇತ್ತೇನು ಎಕ್ಸಾಕ್ಟ್ಲಿ ಪನೋಲಿ ಪ್ರಾಣಿಲೇನದು ಎಲ್ಲೇ ಮುಟ್ಟ ಬದುಕುನು ನರಮನೆನ ಸಾಧ್ಯನೇ ಇಚ್ಚಿ ಕೋರಿಸನ ಐನು ಪೀಂಟ ದಕ್ಕಣ ತುಲ್ಲಾರ್ದು ಬದುಕುನು ಅಂತೆ ಬಡ್ತು ನರಮನಿ ದಾಲೇಜಿ ವರ 3 ತುಲ್ಲಾರಿ ಎರ್ನೇಜಿ ಅಂಚಿನ ಬರ ನೀಂತು ಪನೀರಾಪುಜಿ ಇತ್ತೆ ನಮ್ಮ ಬೇಳೆಗಿಂದ ಪೋಪನಾಕ್ಲು ಬಯ್ಯ ವರ್ಪೇರು ಬಂಡ್ರಾಪುಜಿ ಅಂಚಿನ ಸಿಚುವೇಶನ್ ಏಪ ಪೋಪ ಖಾಲಿ ನಮ್ಮದಲ್ಲ ಅದೇ ಪೋಡುಂದು ಇಜ್ಜಿ ಇತ್ತೆ ಅವಳು ಮೂಲು ಬೆಟ್ಟ ಜರಿವನಿಗೆ ಬೊಲ್ಲ ಬತ್ತನಿಗೆ ದೇವೇರು ಇದು ತೊನೊಂದು ಉಳ್ಳೇರು ಪೂರ ಕಲಿಯುಗ ಶುರು ಆತನತ. ನಿಮ್ಮ ಹತ್ರ ಸಂಧ್ಯಾ ಪೂಜಾರಿ ಅವರು ಕಮೆಂಟ್ ಮಾಡಿದ್ದಾರೆ. ಮೊನ್ನೆ ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಅಂದರೆ ಮೆಂತ್ಯ ಸೊಪ್ಪು ಪದಾರ್ಥ ಮಾಡುವಾಗ ಅದರ ಜೊತೆಗೆ ಅವರು ಒಂದು ಬೇರೆ ಸೊಪ್ಪು ಹಾಕಿದ್ರು. ಅವರು ಅದನ್ನು ಇವರು ಹೇಳುದು ಅದು ಪಾಲಕ್ ಸೊಪ್ಪು ಅಂತೇಳಿ. ಅಲ್ಲ ಸಿಸ್, ಅದು ಪಾಲಕ್ ಸೊಪ್ಪು ಅಲ್ಲ, ಅದು ಅಮ್ಮ ಮೂಲಂಗಿ ಸೊಪ್ಪನ್ನು ಬಿಸಾಡುದು ಬೇಡ ಅಂತ ಅದರ ಒಂದು ಓಪನ್ ಮೇಲೆ ಇರ್ತದಲ್ಲ ಅದನ್ನು ಮಾಡಿದ ಅದಕ್ಕೆ ಒಟ್ಟಿಗೆ ಹಾಕಿ, ಹಾಗೆ ಪಾಲಕ್ ಅಲ್ಲ, ಅದು ಫ್ರೆಶ್ ಇತ್ತು, ಎಂತ ಆಗಲಿಲ್ಲ, ನಾವು ತಿಂದ್ವಿ. ಎಲ್ಲ ಕಮೆಂಟ್ ಓದಿದೆ, ಈಗ ಬಂದಿದೆ ನೋಡುವ ಕಮೆಂಟ್ ಓದುವಾಗ ಏನಾದರೂ ಕಮೆಂಟ್ ಬಂದಿದ್ರೆ ಬಿಡಬಾರ್ದು, ಅದನ್ನು ಒಮ್ಮೊಮ್ಮೆ ಒಳ್ಳೊಳ್ಳೆ ಕಮೆಂಟ್ ಬಂದಿರ್ತದೆ. ಡಾಲ್ಸಿ ಡಯಾನ್ ಅವರೊಂದು ಕಮೆಂಟ್ ಮಾಡಿದ್ದಾರೆ. ಚಿಂಚು ಅವರ ಸರ್ ನನ್ನ ಪರಿಚಯದವರು, ತುಂಬ ಒಳ್ಳೆ ಸರ್ ಅವರು, ಆಲ್ ದ ಬೆಸ್ಟ್ ಚಿಂಚು ಅಂತ ಕಮೆಂಟ್ ಮಾಡಿದ್ದಾರೆ. ಅದೌದು, ಅವರು ತುಂಬ ಒಳ್ಳೆ ಸರ್, ಒಂದು ಎಜುಕೇಟೆಡ್, ಮತ್ತು ಒಂದು ಮಾತಾಡೋದ್ರಲ್ಲಿ ಎಲ್ಲ ವಿಷಯದಲ್ಲಿ ಗೊತ್ತಾಗ್ತದೆ. ಒಂದು ಮಕ್ಕಳನ್ನು ಟ್ರೀಟ್ ಮಾಡೋದಾಗಿರಲಿ, ಒಂದು ಸರ್ನಾಗೆ ಮಾಡೋದಿಲ್ಲ ಅವರು, ಒಂದು ಅವರ ಜೊತೆ ಒಂದು ಫ್ರೆಂಡ್ಲಿ ಆಗಿ ಇದ್ದು, ನಾನು ನೋಡಿದ ಮಟ್ಟಿಗೆ ಇಷ್ಟವರೆಗೆ ನಾನು ಓದಲ್ಲ, ಜನ ಕೂಡ ಒಂದು ಉತ್ತಮ ಜನ ಮಾತಾಡೋದ್ರಲ್ಲಿ ಎಲ್ಲ ಹಾಗೆ. ಇವನಿಗೆ ನಾನು ಎಕ್ಸಾಂಪಲ್ ಕೂಡ ಅವರನ್ನೇ ಕೊಡೋದು. ಇವತ್ತು ಕೂಡ ಅಲ್ಲಿ ತರಕಾರಿ ಮಾಡುವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನಿನ್ನ ಸರ್ ಕೂಡ ತರಕಾರಿ ಎಲ್ಲ ಮಾಡ್ತಾರೆ, ನೀನು ಕೂಡ ಅವರಾಗೆ ಆಗು ಅಂತ ಕಲಿತು ಎಲ್ಲ. ಅದಕ್ಕೆ ಇವನೆಂತ ಮಾಡೋದು ಗೊತ್ತುಂಟ, ಸರ್ನಾಗೆ ಮಾಡು ಅಂತ ಹೇಳಿದ್ವಿ, ನನ್ನನ್ನು ಕೆಲಸ ಮಾಡಿಸೋದು ಅಂತ. ಅಯ್ಯೋ ದೇವರೇ, ನಾವು ಮಲ್ಕೊಳ್ಳೋದು ಗೈಸೇನು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬಾಯ್, ಟೇಕ್ ಕೇರ್.